ಚನ್ನಗಿರಿ. ಎಚ್.ಎಸ್. ವೆಂಕಟೇಶ್ವರ ಮೂರ್ತಿ ಅವರು ಕೇವಲ ಕವಿಯಲ್ಲ, ಸಮಾಜದ ಕಣ್ಣು ಮತ್ತು ಹೃದಯವಾದ ಪದಗಳ ಸೃಷ್ಟಿಕರ್ತರು ಎಂದು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂ. ಅಣ್ಣೋಜಿರಾವ್ ಹೇಳಿದರು. ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದಲ್ಲಿ ಸ್ಫೂರ್ತಿ ಶ್ರೀ ಸ್ವಯಂ ಸೇವಾ ಸಂಸ್ಥೆ ಆಯೋಜಿಸಿದ್ದ ಎಚ್.ಎಸ್. ವೆಂಕಟೇಶ್ವರ ಮೂರ್ತಿ ಅವರ ನುಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಾಹಿತ್ಯ ಹಾಗೂ ಚಲನಚಿತ್ರ ಕ್ಷೇತ್ರಕ್ಕೆ ಡಾಕ್ಟರ್ ಎಚ್.ಎಸ್.ವಿ. ಅವರ ಕೊಡುಗೆ ಅಮೂಲ್ಯ ಎಂದರು. ಕಾರ್ಯಕ್ರಮದಲ್ಲಿ ಕುಮಾರಿ ಇಂಪನಾ ರಾಜಗೌಡ ಅವರು ಎಚ್.ಎಸ್.ವಿ. ಅವರ ಜೀವನ ಹಾಗೂ ಸಾಧನೆ ಕುರಿತು ಮಾತನಾಡಿದರು. ಶ್ರೀ ಶಿವಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ಸಂಜಯ್ ಟಿಪಿ ಅವರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಜ್ಯ ಯುವ ಪ್ರಶಸ್ತಿಗೆ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜಯೋಗಿನಿ ಮಹಾದೇವಿ ಅಕ್ಕನವರು ವಹಿಸಿದ್ದರು. ಡಾಕ್ಟರ್ ಎಚ್.ಎಂ. ಶಕೀಲ್ ಅಹಮದ್ ಉಪನ್ಯಾಸ ನೀಡಿದರು. ರೂಪಾ ಎಂಬಿ, ಜಯಶ್ರೀ ಅಕ್ಕ, ಶಶಿಕಲಾ ನಾಗರಾಜ್, ರವಿಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆ. ನೆಲ್ಲಿಹಂಕಲು, ದಾವಣಗೆರೆ, ಎನ್ಕೆಎಸ್ ಟಿವಿ4. ಈ ಬ್ರಹ್ಮಕುಮಾರಿ ಈಶ್ವರಿಯ ಒಳಗಿರತಕ್ಕಂತಹ ಆತ್ಮವನ್ನ ಜಾಗೃತಗೊಳಿಸುತ್ತೆ. ಆದರೆ ಆತ್ಮದೊಳಗಿನ ವಿಚಾರಧಾರೆಯನ್ನ ಹುಡುಕೋದು, ಮತ್ತೆ ಹೊರಹಾಕೋದು, ಮತ್ತೆ ವ್ಯಕ್ತಪಡಿಸೋದು ಅಂತ ಹೇಳಿದ್ರೆ ಅದು ಕವಿಯಿಂದ ಮಾತ್ರ ಸಾಧ್ಯ. ಆ ರೀತಿ ಎಚ್.ಎಸ್.ವಿ. ಅವರು ಅನೇಕ ಕವನಗಳನ್ನು ಬರೆಯೋದು, ಕಾವ್ಯಗಳನ್ನು ಬರೆಯೋದು, ಈ ರೀತಿ ಬೈತಾ ಕವಿ ಕೇವಲ ಪದಗಳ ಸೃಷ್ಟಿಕರ್ತ ಮಾತ್ರ ಅಲ್ಲ, ಸಮಾಜದ ಕಣ್ಣು ಹಾಗೂ ಹೃದಯ ಸಹ ಕವಿಯಾಗಿರ್ತಾರೆ. ಡಾಕ್ಟರ್ ಎಚ್.ಎಸ್.ವಿ. ಅವರು ಪ್ರಖ್ಯಾತ ಕನ್ನಡ ಕವಿಗಳು, ನಾಟಕಕಾರರು, ವಿಮರ್ಶಕರು, ಲೇಖಕರು, ಗೀತರಚನೆಕಾರರು, ಹಲವು ಪ್ರಕಾರಗಳಲ್ಲಿ ಸಾಹಿತ್ಯದ ಆಳ ಅಗಲವನ್ನು ಅರಿತು ಭಾವಗೀತೆಗೆ ನಿಜವಾಗ್ಲೂ ಭಾವಗೀತೆಗೆ ಒಂದು ಸೌಂದರ್ಯವನ್ನ ಹೆಚ್ಚಿಸಿದರು. ಬಂದಿಲ್ಲ, ಚೈತನ್ಯ ಶಿವಾಲಯಕ್ಕೆ ಬಂದಿದ್ದೀರಿ, ಸ್ವಯಂ ಈಶ್ವರ ಅವತರಣೆ ಮಾಡಿರುವಂತಹ ಶಿವಾಲಯಕ್ಕೆ ಬಂದಿದ್ದೀರಿ. ಇಲ್ಲಿ ನೀವು ಏನೇ ಸಂಕಲ್ಪ ಮಾಡಿದ್ರು ಸಿದ್ಧಿ ಆಗ್ತದೆ. ಸಿದ್ಧಿ ಆಗ್ಬೇಕಂದ್ರೆ ಮನಸ್ಸು ಏನಾಗಿರ್ಬೇಕು? ಫಸ್ಟ್ ಅದು ಸ್ವಚ್ಛ ಆಗಿರ್ಬೇಕು, ತಿಳಿಯಾಗಿರ್ಬೇಕು, ಅದು ನಿಸ್ವಾರ್ಥ ಆಗಿರ್ಬೇಕು, ಪರಮಾತ್ಮ ಮೆಚ್ಚುಗೆ ಆಗಿರ್ಬೇಕು. ಅದಕ್ಕೋಸ್ಕರ ಆದ್ಮೇಲೆ ಸ್ಟ್ರೇಟ್ ಕುತ್ಕೊಳ್ರಿ, ವಿದ್ಯಾರ್ಥಿಗಳು ಕುತ್ಕೊಂಡಿದ್ರಿ. ಭಾಗ್ಯದ ಬೆನ್ನು ರೋಗಕ್ಕೆ ಮೂಲ. ಸ್ಟ್ರೇಟ್ ಕುತ್ಕೊಳ್ರಿ, ಮನಸ್ಸು ಏಕಾಗ್ರ ಆಗ್ತೈತಿ, ಬುದ್ಧಿ ಸ್ಟೇಬಲ್ ಆಗೈತಿ. ಓಕೆ, ನಾನೇ ಕ್ವಶನ್ ಕೇಳ್ತಾ ಹೋಗ್ತೇನೆ, ನೀವು ಉತ್ತರ ಕೊಡ್ಬೇಕು. ಕೊಡ್ತೀರಾ? ಎಸ್. ಹಳಬ್ರೆಲ್ಲ ಸುಮ್ಮನೆ ಇರ್ಬೇಕು. ಇವ್ರು ಭಾರಿ ಕ್ಯೂರಿಯಾಸಿಟಿ ಇದೆ ನನ್ನ ಉತ್ತರ ಕೊಡ್ಲಿಕ್ಕೆ. ಅಚ್ಚಾ, ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ 1936ರಲ್ಲಿ ಸ್ಥಾಪನೆಯಾಗಿ 147 ದೇಶದಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಇದು ಶಾರ್ಟ್ ಟೈಮಿಂಗ್ ಪರಿಚಯ ಏನಂದ್ರೆ, ನೊಂದ ಬೆಂದ ಜೀವಿಗಳಿಗೆ ಸ್ಫೂರ್ತಿಯನ್ನ ನೀಡ್ತಾ ಇದೆ, ದುಃಖಿ ಅಶಾಂತಿ ಅತೃಪ್ತ ಆತ್ಮಗಳಿಗೆ ಸುಖ ಶಾಂತಿ ನೆಮ್ಮದಿಯನ್ನ ನೀಡ್ತಾ ಇದೆ. ಓಕೆನಾ? ಎಸ್. ನೀವ್ ಯಾರು? ನೀವು ಮಕ್ಕಳು ಹೇಳ್ಬಿಟ್ರಿ, ನೀವು ಈ ಕುಲದಿಂದ ಬಂದಿದ್ದೇವೆ, ಈ ಮನೆತನದವರಂತ ಏನ್ ಹೇಳಿಲ್ಲ, ನಾವೊಬ್ಬರು ಮನುಷ್ಯ ಬಿಡ್ರಿ. ವಾತಾವರಣ ಏನಿದೆ ಅದು ಒಂದು ಸಾಂಸ್ಕೃತಿಕ ಗ್ರಾಮವಾಗಿತ್ತು. ಇವತ್ತಿನ ಯಶಸ್ಸಿಗೆ ಆ ಕತೆ, ಕೃತಿ, ಕಾದಂಬರಿಗೆ ಸ್ಫೂರ್ತಿನೇ ಅವರು ಬೆಳೆದಂತ ಊರು ವಾತಾವರಣ. ಅದು ಅವರನ್ನ ದೊಡ್ಡ ಕವಿಯಾಗಿ ಪ್ರೇರೇಪಿಸಿದ ಬಂಧುಗಳೇ. ನೋಡಿ ಬಂಧುಗಳೇ, ನಿಮ್ಮೆಲ್ಲರಲ್ಲೂ ಕಲೆ ಇರುತ್ತೆ. ಅದಕ್ಕೆ ಫಸ್ಟ್ ನಾವು ನಮ್ಮನ್ನ ಗುರುತಿಸ್ಕೊಳ್ಬೇಕು, ಆಗ ಪ್ರಪಂಚ ನಮ್ಮನ್ನ ಗುರುತಿಸುತ್ತೆ. ಇಲ್ಲಿರೋದನ್ನ ಎಲ್ಲ ಬಾಂಧವರಿಗೂ ಕೂಡ ಒಂದೊಂದು ಕಲೆ ಇದೆ. ಒಳ್ಳೆ ಕಲೆಯನ್ನ ವ್ಯಕ್ತಪಡಿಸಿಕೊಂಡ್ರೆ ಮಾತ್ರ ಯಶಸ್ಸಿಗೆ ಮುಂದಾಗಿರ್ತೀವಿ. ವಿದ್ಯಾರ್ಥಿಯ ಜೀವನ ಬಂಗಾರದಂತ ಜೀವನ ಅಂತ. ಶಾಲೆಗೆ ಹೋಗುವಾಗ ಪ್ರತಿದಿನ ಅನ್ಸೋದು ಇದೆಲ್ಲ ಯಾವಾಗ ಮುಗಿದು ನಾವು ನೆಮ್ಮದಿಯಾಗಿ ಇರ್ತೀವಿ ಅಂತ. ಆದ್ರೆ ಇವತ್ತು ನಾವು ಅದೇ ಶಾಲೆನ ನೋಡಿ ಏಕೆ ಎಷ್ಟು ಬೇಗ ನಮ್ಮ ಬಾಲ್ಯದ ಜೀವನ ಮುಗಿಯಿತು ಅಂತ. ಅದಕ್ಕೆ ಹೇಳೋದು ವಿದ್ಯಾರ್ಥಿಯ ಜೀವನ ಬಂಗಾರದಂತ ಜೀವನ ಅಂತ. ಇದಕ್ಕೆ ನಮ್ಮ ಎಚ್.ಎಸ್.ವಿ. ಅವರೇ ಸ್ಫೂರ್ತಿಯಾಗಿ ಅವರ ಬಾಲ್ಯದಿಂದಲೂ ಕೂಡ ವಿದ್ಯಾರ್ಥಿಯ ಜೀವನವನ್ನ ಹೇಗೆ ಬಂಗಾರದ ಹಾಗೆ ರೂಪಿಸಿ
ರೂಪಿಸಿಕೊಂಡ್ರೋ ನಾವು ನಮ್ಮ ಜೀವನವನ್ನ ಕಲಿಕೆ ಹಾಗೂ ಕಲೆಯಿಂದ ರೂಪಿಸಿಕೊಳ್ಳೋಣ ಅಲ್ವಾ ಬಂಧುಗಳೇ. ಇಂಥ ಸಾಧನೆಯ ಮೆಚ್ಚುಗೆಗೆ ಕವಿಗಳಿಗೆ ಕವಿತೆಯ ಸಾಲುಗಳನ್ನ ಹೇಳೋದಾದ್ರೆ, ಕಣ್ಣ ಮುಂಚೆಲಿ ನೀರುಳಿಯುವಂತೆ ಗೆದ್ದರೂ ಬೀಗದಂತೆ ಒಂದು ಸಲ ಸೋತರು ಕುಗ್ಗದೆ ಇನ್ನೊಂದು ಸಲ ಎದ್ದು ನಿಲ್ಲುವುದೇ ಸಾಧನೆ. ಎಷ್ಟು ಸಲ ಸೋತರು ಭಯವಿಲ್ಲದೆ ಇನ್ನೊಂದು ಬಾರಿ ಎದ್ದು ನಿಲ್ಲುವುದೇ ನಿಜವಾದ ಸಾಧಕನ ಸಾಧನೆಯ ಪರಿಚಯ. ಅಲ್ಲಿಂದ ಸಾಧನೆಯ ಪಯಣ ಉದಯ. ಏನೇ ಆಗಲಿ ಸಾಧನೆ ಮಾಡುವೆನೆಂಬ ಛಲ, ಅದುವೇ ಸಾಧಕನಿಗಿರುವ ನಿಜವಾದ ಫಲ. ಧೈರ್ಯ ಎನ್ನುವುದೇ ಸಾಧನೆಯ ಮೊದಲ ಪುಟ, ಸಾಧಿಸುವುದು ಸಾಧಕನ ಹಠ. ಈ ಆಟಗಾರ ನಮ್ಮ ಎಚ್.ಎಸ್.ವಿ. ಸತೀಶ್ ಮೂರ್ತಿ ಅವರು. ಎಚ್.ಎಸ್.ವಿ. ಅವರು ಇಂಥ ಸಾಧನೆಯ ಮೆಟ್ಟಿಲನ್ನ ಹತ್ತೋದಕ್ಕೆ ಅವರ ಬಾಲ್ಯದಿಂದಲೂ ಅವರಿಗಿದ್ದ ಆಸಕ್ತಿ. ಕನ್ನಡದಲ್ಲಿ ಕಥನ ಕವನಗಳು ಎಂಬ ಪ್ರಬಂಧಕ್ಕೆ PhD ಪದವಿ ಪಡೆದಿದ್ದಾರೆ. 100ಕ್ಕೂ ಹೆಚ್ಚು ಕನ್ನಡದ ಕೃತಿಗಳನ್ನ ರಚಿಸಿದ್ದಾರೆ. ಕನ್ನಡ ಚಿತ್ರರಂಗಕ್ಕೂ ಕೂಡ ಅವರದೇ ಆದ ಕೊಡುಗೆಗಳನ್ನ ನೀಡಿದ್ದಾರೆ. ಚಿನ್ನಾರಿ ಮುತ್ತ, ಕೊಟ್ರಶ್ರೀ ಕನಸು, ಅಮೆರಿಕ, ಮೈತ್ರಿ, ಕಿರಿಕ್ಪಾಟಿ ಮುಂತಾದ ಚಿತ್ರಗಳಿಗೆ ಹಾಡುಗಳನ್ನ ಮತ್ತು ಸಂಭಾಷಣೆಗಳನ್ನ ರಚಿಸಿದ್ದಾರೆ. ಮುಕ್ತ, ಮಹಾಪರ್ವ